ಇನ್ನು ಚಾರ್ಮಾಡ್ ಘಾಟಲ್ಲಿ ಮತ್ತೆ ಗುಡ್ಡ ಕುಸಿಯುವಂತಹ ಭೀತಿ. ಕಳೆದ ವರ್ಷ ಮಣ್ಣು ಕುಸಿದ ಜಾಗ ಇತ್ತಲ್ಲ, ಅಲ್ಲೇ ಈಗ ಅವಾಂತರ ಆಗಿದೆ. ಚಾರ್ಮಾಡಿ ಘಾಟ್ನಲ್ಲಿ ಕಳೆದ ವರ್ಷ ಮಣ್ಣು ಕುಸಿದ ಜಾಗದಲ್ಲಿ ಮತ್ತೆ ಮಣ್ಣು ಕುಸಿಯುವಂತಹ ಆತಂಕ. ಮಣ್ಣು ಕುಸಿದ ಜಾಗ ಪ್ಲಾಸ್ಟಿಕ್ನಿಂದ ಮುಚ್ಚಿ ಎಡವಟ್ಟು ಮಾಡಿದ್ದಾರೆ. ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಎಚ್ಚರಿಕೆ ಕೊಟ್ಟಿದ್ರೂ ಕೂಡ ನಿರ್ಲಕ್ಷ್ಯ. ಈ ಬಗ್ಗೆ ಅಶ್ವಿತ್ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ ಬನ್ನಿ. ಕಾಫಿನಾಡು ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಚಾರ್ಮುಡಿ ಘಾಟ್ನಲ್ಲಿ ಧಾರಾಕಾರವಾಗಿ ಮಳೆ ಸುರಿತಾ ಇರುವಂಥದ್ದು. ಈ ಒಂದು ಚಾರ್ಮುಡಿ ಘಾಟ್ ಏನಿದೆ ಅದು ಪ್ರಮುಖವಾಗಿ ಚಿಕ್ಕಮಗಳೂರು ಮತ್ತೆ ದಕ್ಷಿಣ ಕನ್ನಡಕ್ಕೆ ಸಂಪರ್ಕಿಸುವಂತಹ ಕೊಂಡಿ ಅಂತಾನೆ ಹೇಳ್ಬೋದು. ಇಲ್ಲಿ ಕಳೆದ ವರ್ಷವೂ ಕೂಡ ಭಾರಿ ಪ್ರಮಾಣದಲ್ಲಿ ಭೂ ಕುಸಿತವಾಗಿತ್ತು. ಆದರೆ ಇನ್ನೂ ಕೂಡ ಆ ಒಂದು ಕುಸಿತವಾದಂತಹ ಗುಡ್ಡದ ಪ್ರದೇಶ ಏನಿದೆ ಅಲ್ಲಿ ಯಾವುದೇ ರೀತಿಯ ಕಾಮಗಾರಿ ಆಗಿಲ್ಲ. ನಾವಿಲ್ಲಿ ದೃಶ್ಯದಲ್ಲಿ ನೋಡ್ಬೋದಾಗಿದೆ. ಮತ್ತೆ ಏನು ಕಳೆದ ವರ್ಷ ಕುಸಿದಂತಹ ಜಾಗ ಏನಿದೆ ಆ ಒಂದು ಜಾಗದಿಂದ ಮಣ್ಣು ಕುಸಿತ ಇರುವಂಥದ್ದು. ಈಗ ಆಲ್ರೆಡಿ ಅದನ್ನು ತಡೆಯುವ ನಿಟ್ಟಿನಲ್ಲಿ ಪ್ಲಾಸ್ಟಿಕ್ ಕವರ್ ಅನ್ನ ಹಾಕಿ ಒಂದು ಮುಂಜಾಗ್ರತಾ ಕ್ರಮವನ್ನು ವಹಿಸುವಂತಹ ಕೆಲಸ ಆಗಿದೆ. ಆದರೆ ಇನ್ನಷ್ಟು ಮಣ್ಣು ಕೂಡ ಕುಸಿತನೇ ಇರುವಂಥದ್ದು. ಪ್ರಮುಖವಾಗಿ ನಾವಿಲ್ಲಿ ಗಮನಿಸಬಹುದಾಗಿರುವಂಥದ್ದು, ಕಳೆದ ವರ್ಷ ಏನು ವಯನಾಡಿನಲ್ಲಿ ಆದಂತಹ ದುರಂತದಿಂದ ಎಚ್ಚೆತ್ತುಕೊಂಡಂತಹ ರಾಜ್ಯ ಸರ್ಕಾರ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾದ ವಿಜ್ಞಾನಿಗಳ ತಂಡದ ನೇತೃತ್ವದಲ್ಲಿ ಒಂದು ತನಿಖೆಯನ್ನು ನಡೆಸಿತ್ತು. ಈ ಒಂದು ತನಿಖೆ ನಡೆಸಿದಂತಹ ಸೈಂಟಿಸ್ಟ್ಗಳ ತಂಡ ಚಾರ್ಮುಡಿ ಘಾಟ್ ಅನ್ನು ಕೂಡ ಡೇಂಜರಸ್ ಪಟ್ಟಿಯಲ್ಲಿ ಇರಿಸಿತ್ತು. ಜೊತೆಗೆ ಏನು ಕಳೆದ ವರ್ಷದಲ್ಲಿ ಸಂಭವಿಸಿರುವಂತಹ ಘಟನೆಗಳೇನಿದೆ ಅಂದ್ರೆ ಭೂಕುಸಿತ ಇರಬಹುದು, ದರ ಕುಸಿತ ಇರಬಹುದು, ಆ ಒಂದು ಪ್ರದೇಶಗಳಲ್ಲಿ ಕಾಮಗಾರಿಗಳನ್ನ ಮುಂದಿನ ಮಳೆಗಾಲದ ಒಳಗೆ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ಸೂಚನೆಯನ್ನು ನೀಡಿತ್ತು. ಆದರೆ ಇಲ್ಲಿಯವರೆಗೂ ಕೂಡ ಯಾವುದೇ ರೀತಿಯ ಕಾಮಗಾರಿಗಳನ್ನ ಮಾಡಿಲ್ಲ. ಇದನ್ನ ನಾವಿಲ್ಲಿ ನೋಡ್ತಾ ಇದ್ದೇವೆ. ಇದು ಚಿಕ್ಕಮಗಳೂರು ಜಿಲ್ಲಾಡಳಿತ ಜೊತೆಗೆ ರಾಷ್ಟ್ರೀಯ ಹೆದ್ದಾರಿಯ ಪ್ರಾಧಿಕಾರ ಏನಿದೆ ಅದರ ದಿವ್ಯ ನಿರ್ಲಕ್ಷ್ಯ ಅಂತಾನೆ ಹೇಳ್ಬೋದು. ನಾವಿಲ್ಲಿ ನೋಡ್ತಾ ಇದ್ದೇವೆ, ಮೇಲಿಂದ ಗುಡ್ಡದ ಮಣ್ಣು ಅಥವಾ ಕಲ್ಲು ಬಂಡೆಗಳು ಕುಸಿದ್ರೆ ದೊಡ್ಡ ಮಟ್ಟದ ಅನಾಹುತಕ್ಕೆ ಇದು ಸಾಕ್ಷಿಯಾಗುತ್ತೆ. ಯಾಕಂದ್ರೆ ಪ್ರತಿನಿತ್ಯವೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಚಿಕ್ಕಮಗಳೂರಿನಿಂದ ಮಂಗಳೂರು, ಮಂಗಳೂರಿನಿಂದ ಚಿಕ್ಕಮಗಳೂರಿಗೆ ಒಂದು ಪ್ರಯಾಣವನ್ನ ಮಾಡ್ತಾರೆ. ರಾತ್ರಿಯೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಈ ತರಕಾರಿ ಗಾಡಿಗಳು ಇರಬಹುದು ಅಥವಾ 8 ಚಕ್ರದ ಲಾರಿ ಏನಿದೆ ಅದು ಕೂಡ ಇಲ್ಲಿ ಸಂಚಾರವನ್ನ ಮಾಡುತ್ತೆ. ಆದರೆ ಮಳೆಗಾಲ ಆರಂಭವಾಗಿದೆ. ಈಗ ಆಲ್ರೆಡಿ ಮಳೆ ತನ್ನ ಆರ್ಭಟವನ್ನ ಮುಂದುವರಿಸಿದೆ. ಇನ್ನೂ ಕೂಡ ಯಾವುದೇ ರೀತಿಯ ಕಾಮಗಾರಿ ಆಗಿಲ್ಲ. ಇನ್ನೂ ಕೂಡ ಗುಡ್ಡದಿಂದ ಮಣ್ಣು ಕುಸಿತಾನೆ ಇದೆ. ಯಾವ ಕ್ಷಣದಲ್ಲೂ ಬೇಕಾದ್ರೂ ಈ ಗುಡ್ಡದ ಮಣ್ಣು ರಸ್ತೆಗೆ ಕುಸಿದು ಚಾರ್ಮುಡಿ ಘಾಟ್ ಬಂದಾಗುವ ಸಾಧ್ಯತೆಗಳು ಹೆಚ್ಚಿದೆ. ಕ್ಯಾಮರಾ ಪರ್ಸನ್ ಹರೀಶ್ ಜೊತೆ ಅಶ್ವಿತ್ ಮಾವಿನಗುಣಿ, ಟಿವಿ9 ಚಿಕ್ಕಮಗಳೂರು.